ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ಜಾತ್ರೆಯಲ್ಲಿ ಶಿವ ಅನ್ನೋ ಕವಿತೆಯನ್ನು ಇಟ್ಟಿದ್ದಾರೆ. ಈ ಕವಿತೆಯನ್ನು ಸವಿತಾ ನಾಗಭೂಷಣ್ ರವರು ರಚಿಸಿದ್ದಾರೆ. ಈ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕವಿತೆ ಹೀಗಿದೆ. ಅದೇ ಆ ಶಿವನ ವೇಷಧಾರಿ, ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ, ನನ್ನೊಂದಿಗೆ ಬಸ್ಸಿನಿಂದಿಳಿದ, ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ, ಮೋಡದ ಮೈಬಣ್ಣ, ಮಿಂಚಿನ ನಗು, ಮುಡಿಗೆ ತಗಡಿನ ಚಂದ್ರನನ್ನು ಮುಡಿದಿದ್ದ, ತೋಳಿಗೆ ಕಣಗಿಲಿಯ ಹೂವು, ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು, ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಹವಾಯಿ ಚಪ್ಪಲಿ ಧರಿಸಿದ್ದ, ನನ್ನ ಬೆರಗಿಗೆ ಉತ್ತರ ನೀಡುವವನಂತೆ ಡಮರುಗ ನುಡಿಸಿ, ತ್ರಿಶೂಲ ಆಡಿಸಿ, ಕಾಲ್ಗೆಜ್ಜೆ ಗಲಗಲ ಕುಣಿಸಿ, ನ ಶಿವ ಎಂದ. ಈ ಕಾವ್ಯ ಭಾಗದಲ್ಲಿ ಕವಯತ್ರಿ ಜಾತ್ರೆಯ ವಾತಾವರಣದಲ್ಲಿ ಕಾಣುವಂತಹ ಜನಪದ ಕಲಾವಿದನ ಚಿತ್ರವನ್ನು ಬಣ್ಣಿಸಿ ಹೇಳಿದ್ದಾರೆ. ಸಾಮಾನ್ಯ ವ್ಯಕ್ತಿಯಲ್ಲಿಯೂ ಕೂಡ ದೇವತ್ವವನ್ನು ಕಾಣುವಂತಹ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಕವಯತ್ರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿರುವಾಗ ಶಿವನ ವೇಷ ಹಾಕ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನು ಗಮನಿಸ್ತಾರೆ. ಅವನು ಕವಯತ್ರಿ ಜೊತೆಗೆ ಬಸ್ನಿಂದ ಇಳಿತಾನೆ. ಅವನ ದೇಹ ತೇಗದ ಮರದಂತೆ ಉದ್ದವಾಗಿರುತ್ತೆ, ಮೈಬಣ್ಣ ಮೋಡದಂತಿರುತ್ತೆ, ನಗು ಮಿಂಚಿನಂತೆ ಹೊಳಿತಾ ಇರುತ್ತೆ. ಅವನು ತಲೆ ಮೇಲೆ ಚಂದ್ರನಂತೆ ಕಾಣುವಂತಹ ಅಲಂಕಾರವನ್ನು ಧರಿಸಿದ್ದಾನೆ. ಕೈಗೆ ಹೂಗಳನ್ನು ಸುತ್ತಕೊಂಡಿದ್ದಾನೆ. ಕುತ್ತಿಗೆಯಲ್ಲಿ ಪ್ಲಾಸ್ಟಿಕ್ ಹಾವು ಹಾಕ್ಕೊಂಡಿದ್ದಾನೆ. ಹುಲಿ ಚರ್ಮದ ಚಿತ್ರ ಇರುವಂತಹ ಹಳೆಯ ಹಳದಿ ಲುಂಗಿ ಮತ್ತು ಹವಾಯಿ ಚಪ್ಪಲಿಯನ್ನು ಹಾಕ್ಕೊಂಡಿದ್ದಾನೆ. ಅವನು ಕೇವಲ ವೇಷ ತಾಳಿದವನಷ್ಟೇ ಅಲ್ಲ, ತನ್ನ ಮಾತುಗಳಿಂದ, ಕಲೆಯಿಂದ ಜನರನ್ನು ತನ್ನತ್ತ ಆಕರ್ಷಿಸುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದಾನೆ. ಡಮರು ಬಾರಿಸುತ್ತಾ ತ್ರಿಶೂಲ ಆಡಿಸ್ತಾ ಇದ್ದಾನೆ. ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಕುಣಿತಾ ಇದ್ದಾನೆ. ನಾ ಶಿವ ಅಂತ ಹೇಳ್ತಾ ಇದ್ದಾನೆ. ಅವನ ನಡೆ ನುಡಿಗಳು ಶಿವನನ್ನು ನೆನಪಿಸುವಂಥದ್ದಾಗಿರುತ್ತೆ. ಮುಂದಿನ ಸಾಲುಗಳಲ್ಲಿ ಕವಿಯತ್ರಿ ಹೀಗೆ ಹೇಳ್ತಿದ್ದಾರೆ. ನಾ ಮುಂದೆ ಅವ ಹಿಂದೆ, ಜಾತ್ರೆಯ ಕೌಂಟರಿನಲ್ಲಿ ಟಿಕೀಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ, ಗಿಲೀಟು ಒಡವೆಯಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ ಪಳಪಳ ಹೊಳೆಯುವ ಮೂಗುತಿಯನು ಅಂಗೈಯೊಳಗೆ ಹೊರಳಾಡಿಸಿ, ಈ ವಜ್ರಕ್ಕೆಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ, ಪುಗ್ಗೆಯಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ, ಪರಪರ ಶಬ್ದಕ್ಕೆ ಕಿವಿಯಾನಿಸಿ ಬಾಗಿಲು ದಾಟುವುದರೊಳಗೆ ಟುಸ್ಸೆನ್ನುವುದಿ ಪುಗ್ಗೆ, ಜೊತೆಗೆ ಹಿಗ್ಗಿನ ಬಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ, ಒಂದು ಪೀಪಿ ಒಂದು ವಾಚು ಪುಕ್ಕಟೆ ಪಡೆದ, ಬಣ್ಣ ಬಣ್ಣದ ಪರಕಾರಗಳ ತೇಗಿಸಿ, ಪೂರ ಅಂಗಡಿಯನ್ನೇ ಎಳೆದಾಡಿಸಿ, ಚೌಕಾಸಿ ಬೆಲೆಯಲ್ಲೇ ಒಂದು ಗಜ ರವಿಕೆಯ ಬಟ್ಟೆ ಕೊಂಡ, ಕೆಂಪು ನೀರಿನ ಶರಬತ್ತಿನಂಗಡಿಯಲ್ಲಿ ಗಿಣಿ ಶಾಸ್ತ್ರದವನೊಡನೆ ಹರಕು ಛತ್ರಿಯ ಅಡಿಯಲ್ಲಿ ಕರಡಿ ಮಜಲು ಕುಣಿತದ ಕರಡಿಯಾಸದವನೊಡನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು ಮೋಟು ಬೀಡಿಯ ಸೇದುತ್ತಾ ಕಡಲೆಯ ಪುರಿಯ ಗುಡ್ಡವ ದಾಟಿ ಹೋದ. ಈ ಭಾಗದಲ್ಲೂ ಕವಿಯತ್ರಿ ಜಾತ್ರೆಯಲ್ಲಿ ಕಂಡ ಶಿವನ ವೇಷಧಾರಿಯ ನಡೆನುಡಿಗಳನ್ನು ಹಾಸ್ಯಭರಿತವಾಗಿ ಮತ್ತು ಜೀವಂತವಾಗಿ ವರ್ಣಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕವಯತ್ರಿ ಹೇಳ್ತಿದ್ದಾರೆ, ಆ ಶಿವನ ವೇಷ ತಾಳಿರುವಂತಹ ವ್ಯಕ್ತಿ ಜಾತ್ರೆ ತುಂಬ ಎಲ್ಲೆಲ್ಲೂ ಕವಯತ್ರಿಯ ಹಿಂದೆಯೇ ಬರ್ತಿರೋ ಥರ ಕಾಣಿಸುತ್ತಂತೆ. ಟಿಕೆಟ್ ಕೌಂಟರ್ನಲ್ಲಿಯೂ ಅಂಗಡಿಯಲ್ಲಿಯೂ ಅವನ ಕಣ್ಣಿಗೆ ಬೀಳ್ತಾನೆ. ಅವನು ಜಾತ್ರೆ ಅಂಗಡಿಗಳಲ್ಲಿ ಕುತೂಹಲದಿಂದ ತಿರುಗಾಡ್ತಿರ್ತಾನೆ. ಆಭರಣ ಅಂಗಡಿಯಲ್ಲಿ ಹೊಳೆಯೋ ಮೂಗುತಿಯನ್ನು ಹಿಡ್ಕೊಂಡು ಇದಕ್ಕೆ ಎಷ್ಟು ಬೆಲೆ ಅಂತ ಅಂಗಡಿಯವನನ್ನು ಚುಟುಕಾಗಿ ಕೆಣಕ್ತಾನೆ. ಪುಗ್ಗೆಯ ಅಂಗಡಿಯಲ್ಲಿ ಪ್ರತಿಯೊಂದು ಪುಗ್ಗೆಯನ್ನು ಮುಟ್ಟುತ್ತಾ ಅದರ ಶಬ್ದವನ್ನು ಕೇಳಿ ಖುಷಿ ಪಡ್ತಾನೆ. ಅಲ್ಲೇ ತಕ್ಷಣ ಪದಗಳನ್ನು ಕಟ್ಟಿ ಹಾಡಿ ಒಂದು ಪೀಪಿ ಮತ್ತು ಒಂದು ವಾಚ್ ಉಚಿತವಾಗಿ ಪಡೆದುಕೊಳ್ತಾನೆ. ಬಟ್ಟೆಯ ಅಂಗಡಿಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೆಗೆಸಿ ನೋಡಿ ಕೊನೆಗೆ ಕಡಿಮೆ ಬೆಲೆಗೆ ಒಂದು ಗಜ ರವಿಕೆ ಬಟ್ಟೆ ಖರೀದಿಸ್ತಾನೆ. ಶರಬತ್ ಅಂಗಡಿಯಲ್ಲೂ ಇದೇ ರೀತಿ ಮಾಡ್ತಾನೆ. ಗಿಣಿ ಶಾಸ್ತ್ರ ಹೇಳುವವನ ಜೊತೆಗೂ ಕರಡಿ ಕುಣಿತ ತೋರಿಸುವವನ ಜೊತೆಗೂ ಬೆರೆತು ಮಾತಾಡ್ತಿರ್ತಾನೆ.
ಕವಯತ್ರಿ ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ ಅಲ್ಲೆಲ್ಲ ಆ ಶಿವವೇಷಧಾರಿಯು ಕೂಡ ಜಾತ್ರೆಯಲ್ಲೆಲ್ಲ ಸಂಚರಿಸ್ತಿರ್ತಾನೆ. ಸಾಮಾನ್ಯ ಮನುಷ್ಯನಂತೆ ಮೋಟು ಬೀಡಿ ಸೇದುತ್ತಾ ಕಡಲೆಪುರಿ ತಿಂತ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈ ಭಾಗದಲ್ಲಿ ಕವಯತ್ರಿ ಹೇಳೋದೇನೆಂದರೆ, ಶಿವನ ವೇಷ ತಾಳಿದವನು ದೇವರಂತಿದ್ದರೂ ಅವನು ಸಾಮಾನ್ಯ ಮನುಷ್ಯನಂತೆ ಜಾತ್ರೆಯ ಸಣ್ಣ ಸಣ್ಣ ಸವಿಗಳನ್ನು ಅನುಭವಿಸ್ತಿರ್ತಾನೆ. ಇದರಿಂದ ಜಾತ್ರೆಯ ಉಲ್ಲಾಸ, ಹಾಸ್ಯ ಮತ್ತು ಜನಜೀವನದ ಸೌಂದರ್ಯ ತುಂಬ ಚೆನ್ನಾಗಿ ವ್ಯಕ್ತವಾಗುತ್ತೆ. ಮುಂದಿನ ಸಾಲುಗಳಲ್ಲಿ ಹೋದ ಎನ್ನುವಷ್ಟರಲ್ಲಿಯೇ ಬತ್ತಾಸಿನ ಅಂಗಡಿಯಲ್ಲಿ ಪರಿಚಿತ ನಗೆಯೊಡನೆ ಪ್ರತ್ಯಕ್ಷ. ಮೆಲ್ಲನೆ ಬಳಿ ಸರಿ ಗೋಣ ಬಗ್ಗಿಸಿ ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂದ. ಬಾಡಿದ ಮುಖ ಬಸಿದಿತ್ತು ದುಃಖ. ಗಣಪ ಹಸಿದಿದ್ದಾನೆ, ಗಿರಿಜೆಗೆ ಕಾಯಿಲೆ. ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಭವಿ ಅಳುವನೇ. ಪುಟ್ಟ ಪರ್ಸಿನ ಮೂಲೆ ಮೂಲೆಯನ್ನು ತಡವಿ ರುದ್ರ ನೋಟಿದ್ದ ಬೊಗಸೆಗೆ 5ರ ನೋಟಿರಿಸಿ ಇಷ್ಟೇ ಅಂದೆ. ಮಿಂಚಂತ ಹೊಳೆದು ತಳಾಂಗು ತದಿಗಿಣತೋಂ ಎಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮೀಲಿತ ನೇತ್ರವಾಗಿ ನಟರಾಜನ ಭಂಗಿಯಲ್ಲಿ ನಿಂತುಬಿಟ್ಟ. ಬಿಟ್ಟ ಬಾಯಿ ಬಿಟ್ಟಂತೆಯೇ, ನೆಟ್ಟ ಕಣ್ಣು ನೆಟ್ಟಂತೆಯೇ, ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿದು ಬಿಟ್ಟೆ, ಸಾಕ್ಷಾತ್ ಶಿವ, ಸಾಕ್ಷಾತ್ ಶಿವ. ಈ ಕಾವ್ಯ ಭಾಗದಲ್ಲಿ ಕವಯತ್ರಿ ಹೇಳ್ತಾರೆ, ಶಿವನ ವೇಷಧಾರಿ ಎಲ್ಲಿಂದೋ ಹೋದಂತೆ ಕಾಣಿಸಿದ್ರೂ ಕೂಡ ತಕ್ಷಣವೇ ಮತ್ತೆ ಬತಾಸಿನ ಅಂಗಡಿಯಲ್ಲಿ ಕಾಣಿಸ್ಕೊಳ್ತಾನೆ. ಈ ಬಾರಿ ಅವನ ಮುಖದಲ್ಲಿ ಹಾಸ್ಯಕ್ಕಿಂತ ದುಃಖ ಹೆಚ್ಚಾಗಿ ಕಾಣಿಸ್ತಿರುತ್ತೆ. ಅವನು ನಿಧಾನವಾಗಿ ಕವಯತ್ರಿಯ ಬಳಿಗೆ ಬಂದು, ಮಗ ಹಾಸ್ತಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂತ ತನ್ನ ದುಃಖ ಸ್ಥಿತಿಯನ್ನು ಹೇಳ್ಕೊಳ್ತಾನೆ. ಅವನ ಮುಖದಲ್ಲಿ ಬಡತನ ಮತ್ತು ನೋವು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಕವಯತ್ರಿ ಇದನ್ನು ಶಿವ ಪಾರ್ವತಿ ಅಂದರೆ ಗಣಪ ಗಿರಿಜೆ ಅಂತ ಕಲ್ಪಿಸ್ಕೊಳ್ತಾರೆ. ಕವಯತ್ರಿ ತನ್ನ ಪುಟ್ಟ ಪರ್ಸ್ನಲ್ಲಿ ಹುಡುಕಿ ತಡ್ಕಾಡಿ 5 ರೂಪಾಯಿ ಹೇಗೋ ತೆಗೆದು ಅವರಿಗೆ ಸಹಾಯ ಮಾಡ್ತಾರೆ. ಅದನ್ನು ಪಡೆದ ವೇಷಧಾರಿ ತಕ್ಷಣ ಮಿಂಚಿನಂತೆ ಹೊಳೆಯುತ್ತಾ ತಳಾಂಗು ತೆದಿಗಿಣತೋಂ ಅಂತ ನೃತ್ಯ ಮಾಡ್ತಾನೆ. ನಂತರ ನಟರಾಜನ ಭಂಗಿಯಲ್ಲಿ ಅಂದರೆ ಶಿವರ ಒಂದು ನಾಟ್ಯದ ಭಂಗಿಯಲ್ಲಿ ನಿಂತು ಬಿಡ್ತಾನೆ. ಅಂದರೆ ನೃತ್ಯದ ಶಿವನ ರೂಪ ತಾಳ್ತಾನೆ. ಈ ದೃಶ್ಯವನ್ನು ನೋಡಿ ಕವಯತ್ರಿ ಬೆರಗಾಗಿ ಕಣ್ಣರಳಿಸ್ಕೊಂಡು ಅವರನ್ನೇ ನೋಡ್ತಾ ಕೈ ಜೋಡಿಸಿ ಭಕ್ತಿಯಿಂದ ಸಾಕ್ಷಾತ್ ಶಿವ, ಸಾಕ್ಷಾತ್ ಶಿವ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಪೂರ ಕವಿತೆಯಲ್ಲಿ ನಮಗೆ ಸಿಗೋ ಸಂದೇಶ ಏನು ಅಂದರೆ, ಸಾಮಾನ್ಯ ಬಡ ಕಲಾವಿದನಲ್ಲಿಯೂ ಕೂಡ ದೇವರ ಒಂದು ಅಂಶ ಅಡಗಿರುತ್ತೆ. ಕರುಣೆ ಮತ್ತು ಸಹಾಯ ಮಾಡಿದಾಗ ಅದರಲ್ಲಿ ದೇವರನ್ನೇ ಕಾಣಬಹುದು ಅಂತ ಕವಯತ್ರಿ ಇಲ್ಲಿ ಮಾನವನಲ್ಲೇ ದೇವರು ಇದ್ದಾನೆ ಅನ್ನೋ ಒಂದು ಮಹತ್ವದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.